ಅವರೇ ತಪ್ಪು ಮಾಡಿದ್ರೂ ಕೂಡ ನಿಮಗೆ ಕಣ್ಣೀರು ಹಾಕಿಸ್ತಾರೆ, ನಿಮಗೆ ಬೈತಾರೆ ಅಂತ ಹೇಳಿದ್ರೆ ತನಗೆ ನೋವಾದಾಗ ಮಾತ್ರ ಅದು ನೋವು ಅಂತ ಅನ್ಕೊಳ್ತಾರೆ. ಓಕೆ, ಇನ್ನೊಬ್ರಿಗೆ ನೋವು ಅಂತ ಅವ್ರಿಗೆ ಗೊತ್ತೇ ಆಗಲ್ಲ. ಪ್ರೀತಿ ಮಾಡ್ತಿರೋ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋ ನೋಡಲೇಬೇಕು. ಏನಕ್ಕೆ ಅಂತ ಹೇಳಿದ್ರೆ, ಎಷ್ಟೋ ಸಲ ನೀವೇನೂ ತಪ್ಪೇ ಮಾಡಿರಲ್ಲ, ಬಟ್ ಸ್ಟಿಲ್ ನಿಮಗೆ ನಿಮ್ಮ ಸಂಗಾತಿ, ನಿಮ್ಮ ಪಾರ್ಟ್ನರ್, ನಿಮ್ಮ ಲವ್ವರ್ ಅಂತ ಏನು ಹೇಳ್ತೀವಿ, ತುಂಬ ಕಣ್ಣೀರು ಹಾಕಿಸ್ತಾರೆ. ಆ್ಯಕ್ಚುಲಿ ಯಾಕೆ ಹಿಂಗೆ ನಡ್ಕೊಳ್ತಾರೆ, ಯಾಕೆ ಹಿಂಗೆ ಮಾಡ್ತಾರೆ? ಅವರಿಗೆ ನಿಮ್ಮಲ್ಲಿ ಪ್ರೀತಿನೇ ಇರಲ್ವಾ? ಶುರುವಾತಲ್ಲಿ ಇದ್ದಂಥ ವ್ಯಕ್ತಿ ಇವತ್ತಿಗೆ ಯಾಕೆ ಆಗಿಲ್ಲ, ಯಾಕೆ ಅಷ್ಟೊಂದು ಕಣ್ಣೀರು ಹಾಕಿಸ್ತಾರೆ? ಕಾರಣಗಳು ಗೊತ್ತಾಗಬೇಕಲ್ವಾ? ವಿಡಿಯೋ ಕೊನೆ ತನಕ ನೋಡಿ. ಓಕೆ, ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಆದಷ್ಟು ಬೇಗ 50K ಕಂಪ್ಲೀಟ್ ಮಾಡಿ, ಆ ಥರ ಒಂದು ಸಪೋರ್ಟ್ ಮಾಡಿ ಅಂತ ಹೇಳ್ತಾ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು, ನನ್ನ ಜೊತೆ ಮಾತಾಡಬೇಕು ಅಂತ ನಿಮಗೆ ಅನಿಸಿದರೆ, ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಮಾತಾಡಬೇಕು, ತಿಳ್ಕೋಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ ಅಲ್ವಾ, ಸೊ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ, ಕಾಲ್ ಮಾಡಿ. ಸಪೋಸ್ ಅಟೆಂಡ್ ಆಗಿಲ್ಲ ಕಾಲ್ ಅಂದರೆ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಬಟ್ ಕೌನ್ಸಿಲಿಂಗಿಗೆ ಚಾರ್ಜಸ್ ಇರುತ್ತೆ. ಓಕೆ ಸ್ನೇಹಿತರೆ, ಮತ್ತೆ ವಿಡಿಯೋ ಕಡೆ ಹೋಗೋಣ. ಏನು ಅಂತ ಹೇಳಿದ್ರೆ ನೋಡಿ, ನೀವು ತಪ್ಪು ಮಾಡದೆ ಹೋದರೂ ನಿಮ್ಮ ಸಂಗಾತಿ, ನಿಮ್ಮ ಪಾರ್ಟ್ನರ್ ತುಂಬ ನಿಮಗೆ ಹಿಂಸೆ ಮಾಡ್ತಿದ್ದು ಕಣ್ಣೀರು ಹಾಕ್ಸಿದ್ರೆ, ಮೊದಲನೇ ರೀಸನ್ ಇದಕ್ಕೇನು ಅಂತ ಹೇಳಿದ್ರೆ, ಯಾವತ್ತೂ ನಿಮ್ಮ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಿರಲ್ಲ, ಮಾಡೋಕ್ಕೆ ಸಾಧ್ಯನೂ ಇಲ್ಲ. ನೋಡಿ, ಒಬ್ಬ ವ್ಯಕ್ತಿ ತನಗೆ ನೋವಾದಾಗ ಮಾತ್ರ ಅದು ನೋವು ಅಂತ ಅನ್ಕೊಳ್ತಾರೆ. ಓಕೆ, ಇನ್ನೊಬ್ರಿಗೆ ನೋವು ಅಂತ ಅವ್ರಿಗೆ ಗೊತ್ತೇ ಆಗಲ್ಲ. ಯಾವಾಗ ಗೊತ್ತಾಗಲ್ಲ ಅಂತ ಹೇಳಿದ್ರೆ, ಅವರು ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಟಾಗ. ಈಗ ನಿಮ್ಗೆ ಕಣ್ಣೀರು ಹಾಕಿಸ್ತಾರೆ, ಟಾರ್ಚರ್ ಮಾಡ್ತಾರೆ, ಕೆಟ್ಟ ಪದಗಳಿಂದ ಮಾತಾಡ್ತಾರೆ ಅಂತ ಬಂದಾಗ, ಸಪೋಸ್ ಅವರು ನನಗೆ ಹಾಗಂದಿದ್ರೆ, ಅದೇ ಪ್ಲೇಸಲ್ಲಿ ನಾನಿದ್ದು ಇವ್ರು ಹಾಗೆ ಮಾಡಿದ್ರೆ ಆ ನೋವು ಹೆಂಗಿರ್ತಿತ್ತು ಅನ್ನೋ ಒಂದೇ ಒಂದು ಕ್ಷಣನೂ ಕೂಡ ಯೋಚನೆ ಮಾಡ್ತಾ ಇರಲ್ಲ. ಅವ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿರ್ತಾರೆ, ಅವ್ರ ಮುಗಿನೇರ ಮಾತ್ರ ಮಾತಾಡ್ತಿರ್ತಾರೆ. ಸೊ ಈ ವ್ಯಕ್ತಿಗಳು ಮಾತ್ರ ಈ ಥರ ಇರೋಕ್ಕೆ ಸಾಧ್ಯ ನನ್ನ ಪ್ರಕಾರ. ಸೊ ಅದಕ್ಕೇನೆ ಆ್ಯಕ್ಚುಲಿ ತಪ್ಪಾದಾಗ, ಅವರೇ ತಪ್ಪು ಮಾಡಿದಾಗ ಸಾರಿ ಅವ್ರು ಕೇಳಬೇಕು ಅಥವಾ ತಿದ್ಕೊಬೇಕು, ನೆಕ್ಸ್ಟ್ ಆ ಥರ ಮಾಡದೇ ಇರೋ ಹಾಗೆ ಅಲ್ವಾ? ಬಟ್ ಅವರೇ ತಪ್ಪು ಮಾಡಿದ್ರೂ ಕೂಡ ನಿಮಗೆ ಕಣ್ಣೀರು ಹಾಕಿಸ್ತಾರೆ, ನಿಮಗೆ ಬೈತಾರೆ ಅಂತ ಹೇಳಿದ್ರೆ, ಯಾವತ್ತೂ ನಿಮ್ಮನ್ನು, ನಿಮ್ಮ ಸ್ಥಾನನ, ನಿಮ್ಮ ಪ್ರೀತಿ ಆಗಲಿ ಅಥವಾ ಅವರ ಜೀವನದಲ್ಲಿ ನೀವು ಇರ್ತಕ್ಕಂಥ ಒಂದು ಪ್ಲೇಸ್ ಆಗಲಿ ಯಾವತ್ತೂ ಯೋಚನೆ ಮಾಡಿಲ್ಲ. ಮೊದಲನೇ ರೀಸನ್ ಅದಕ್ಕೆ ಅವ್ರು ಹಾಗೆ ಮಾಡ್ತಿರ್ತಾರೆ. ಆ್ಯಂಡ್ ನೆಕ್ಸ್ಟು ಕಾರಣ ಏನು ಅಂತ ಹೇಳಿದ್ರೆ, ಕಂಟ್ರೋಲ್ ಇಟ್ಕೊಳ್ಳೋಕ್ಕೆ ಕೆಲವರು ಹಾಗೆ ಮಾಡ್ತಾರೆ. ನಾನು ಕೌನ್ಸಿಲಿಂಗ್ ಮಾಡ್ತಿರ್ತೀನಿ ಅಲ್ವಾ, ಆ ಕೌನ್ಸಿಲಿಂಗಲ್ಲಿ ಸುಮಾರು ಜನ ಅವ್ರ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ ಬಗ್ಗೆ ಮಾತಾಡ್ತಾರೆ, ಆ್ಯಂಡ್ ಲವರ್ಸ್ ಬಗ್ಗೆ ಮಾತಾಡ್ತಾರೆ, ಫ್ರೆಂಡ್ಸ್ಗಳ ಬಗ್ಗೆನೂ ಕೂಡ ಕೌನ್ಸಿಲಿಂಗ್ ತೊಗೊಳ್ತಾರೆ. ಸೊ ಅಲ್ಲಿ ಗೊತ್ತಾಗುತ್ತೆ ನನಗೆ, ಎಷ್ಟೋ ವೈಫು ಹಸ್ಬೆಂಡ್ನ ಕಂಟ್ರೋಲ್ ತೊಗೊಳಕ್ಕೆ ಕೆಲವೊಂದಿಷ್ಟು ಪ್ಲ್ಯಾನ್ಸ್ ಮಾಡಿರ್ತಾರೆ, ಗಂಡ ಕೌನ್ಸಿಲಿಂಗ್ ಹೇಳ್ತಿರ್ತಾರೆ. ಎಷ್ಟೋ ಹೆಣ್ಮಕ್ಳಿಗೆ ಗಂಡ ಕಂಟ್ರೋಲ್ ತೊಗೊಳ್ಬೇಕಂತ ಗಂಡು ಮಕ್ಕಳು ನನಗೆ ಕೌನ್ಸಿಲಿಂಗಲ್ಲಿ ಮಾತಾಡಿದ್ದಾರೆ, ಹೆಣ್ಮಕ್ಳು ಮಾತಾಡಿದ್ದಾರೆ. ಸೊ ಕಂಟ್ರೋಲ್ ತಗೊಳ್ತಾರೆ. ಹೆಂಗೆ ಅಂತ ಹೇಳಿದ್ರೆ, ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು, ನಂದೇ ನಡಿಬೇಕು. ಅವ್ರು ಯಾವುದಕ್ಕೂ, ಲೈಕ್ ಎಕ್ಸಾಂಪಲ್, ಈಗ ನಾ ಏನೋ ಒಂದು ಹೇಳಿದರೆ ಅದೇ ಆಗಬೇಕು, ತಪ್ಪೋ ಸರಿ ಗೊತ್ತಿಲ್ಲ ನನಗೆ, ನಾನು ಹೇಳಿದ್ದೇ ನಡಿಬೇಕು, ಅದೇ ಕರೆಕ್ಟ್. ಸೊ ಈ ಥರ ಮನಸ್ಥಿತಿ ಇದ್ದಾಗ 100% ಏನಾಗುತ್ತೆ, ರಿಲೇಷನ್ಶಿಪ್ ಮ್ಯೂಚುವಲ್ ಆಗಿರಬೇಕು. ಮ್ಯೂಚುವಲ್ ತಪ್ಪು ಹೋಗ್ತಾ ಇದೆಯಲ್ಲ ಅಲ್ಲಿ. ಸೊ ಮ್ಯೂಚುವಲ್ ತಪ್ಪು ಹೋಗ್ತಿರ್ಬೇಕಾದ್ರೆ ತಾನು ಇವೆಲ್ಲ ಆಗಕ್ಕೆ ಸಾಧ್ಯ. ಸೊ ಅವ್ರಿಗೆ ಅಹಂಕಾರ ಇರುತ್ತೆ, ಆ್ಯಂಡ್ ನಂದೇ ನಡಿಬೇಕು ಅನ್ನೋದು ಇದ್ದಾಗ ಏನಾಗುತ್ತೆ, ಸಂಬಂಧ ಒಬ್ಬಂಟಿ ಆಗತ್ತೆ. ಅವರು ಒಬ್ಬಂಟಿತನ, ನಾನು ಒಬ್ಬ ಇದ್ದೀನಿ ಆ ಒಂದು ಥಾಟಲ್ಲಿ ಇದ್ಕೊಂಡು ಆ ಥರ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ನನ್ನೊಟ್ಟಿಗೆ ಇನ್ನೊಂದು ಮನಸ್ಸಿದೆ, ಒಂದು ಭಾವನೆ ಇದೆ, ಒಬ್ಬ ವ್ಯಕ್ತಿ ಇದ್ದಾನೆ, ಆ ಥಾಟೇ ಇರಲ್ಲ ಅವ್ರಿಗೆ. ಅಂಥವ್ರು ಮಾತ್ರ ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ, ಲಾಸ್ಟ್ ಪಾಯಿಂಟ್. ಅವರಿಗೆ ನೀವೇನು ಕ್ವಶನ್ ಮಾಡಬಾರ್ದು ಅಂತ ಮಾಡ್ತಾರೆ. ಎಕ್ಸಾಂಪಲ್, ಕೆಲವ್ರು ಏನಂದರೆ, ಹಿಂಸೆ ಮಾಡಿ 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 ನೆಕ್ಸ್ಟು ನನ್ನ ಗಂಡ ತುಂಬ ಸ್ಟ್ರಿಕ್ಟು, ನನ್ನ ಹೆಂಡತಿ ತುಂಬ ಸ್ಟ್ರಿಕ್ಟು ಅಂತ ಅವ್ರು ಕ್ವಶನ್ ಜಾಸ್ತಿ ಮಾಡಬಾರ್ದು ಅಂತ ಕೆಲವರು ಬೇಕಂತಾನೆ ಕಣ್ಣೀರು ಹಾಕಿಸ್ತಾರೆ, ಬೇಕಂತಾರೆ ಟಾರ್ಚರ್ ಕೊಡ್ತಾರೆ. ಈ ಹಳ್ಳಿ ಆಡು ಭಾಷೆನ ಹೇಳ್ತಾನೆ, ಗಂಡ ನಿನ್ನ ಕಂಟ್ರೋಲಲ್ಲಿ ಇಟ್ಕೋ, ಹೆಂಡತಿ ನಿನ್ನ ಕಂಟ್ರೋಲಲ್ಲಿ ಇಟ್ಕೋ, ಆಮೇಲೆ ಬೇಕಾದ್ರೆ ಕಂಟ್ರೋಲ್ ತಪ್ಪ ಹೋಗ್ಬಿಟ್ರೆ ನಿನ್ನ ಮಾತೇ ಕೇಳಲ್ಲ. ಸೊ ನಾನು ಹೇಳೋದು, ಕಂಟ್ರೋಲ್ ತೊಗೊಳಕ್ಕೆ ಮದುವೆ ಆಗಿರೋದು ಅಥವಾ ಪ್ರೀತಿಯಿಂದ ಬಾಳಿ ಬದುಕೋಕೆ ಮದುವೆ ಆಗಿರೋದು ಅಂಥವ್ರಿಗೆ, ಯಾರೆಲ್ಲ ಕಂಟ್ರೋಲ್ ತೊಗೊಳಕ್ಕೆ ನೋಡ್ತಾರಲ್ಲ, ಸೊ ಕಂಟ್ರೋಲು ಮತ್ತೊಂದು ಇರಲ್ಲ ಅಲ್ಲ. ಆ್ಯಕ್ಚುಲಿ ನ್ಯಾಯಯುತವಾಗಿ ಬದುಕಬೇಕು, ಪ್ರೀತಿಯಿಂದ ಬಾಳಬೇಕು, ತಪ್ಪಾದಾಗ ಸಾರಿ ಕೇಳಬೇಕು, ತಪ್ಪಾದಾಗ ತಿದ್ದಿ ಹೇಳಬೇಕು. ಆ್ಯಕ್ಚುಲಿ ಈ ಒಂದು ಬಾಂಡಿಂಗಲ್ಲಿ ಹೋದರೆ ಮಾತ್ರ ಪ್ರೀತಿ ಅಥವಾ ಸಂಸಾರ ಉಳಿಯೋಕ್ಕೆ ಸಾಧ್ಯ. ಬಟ್ ಎಷ್ಟೋ ಜನ ಇವತ್ತು ಈ 3 ಕಾರಣ ಹೇಳಿದ್ನಲ್ಲ, ಏನು ಕ್ವಶನ್ ಮಾಡಬಾರ್ದು, ಕಂಟ್ರೋಲಲ್ಲಿ ಇಟ್ಕೊಬೇಕು, ಅಥವಾ ಲೈಕ್ ಅವ್ರ ಸ್ಥಾನದಲ್ಲಿ ಇಟ್ಕೊಂಡು, ಈ ಕಾರಣಕ್ಕೆ ಅವ್ರು ನಿಮ್ಮನ್ನು ಕಣ್ಣೀರು ಹಾಕಿಸ್ತಾರೆ. ಓಕೆ ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ಲ, ಎಸ್, ನಿಮ್ಮ ರಿಲೇಷನ್ಶಿಪ್ಪಲ್ಲೂ ನಿಮಗೆ ನಿಮ್ಮ ಪಾರ್ಟ್ನರ್ಸ್ ಹೀಗೆ ನೋಡ್ಕೊಳ್ತಾ ಇದ್ರೆ
ಅಥವಾ ನಡೆಸ್ಕೊಳ್ತಾ ಇದ್ರೆ ಸುಮಾರು ವಿಡಿಯೋಗಳಿದೆ, ಇದರಿಂದ ಹೇಗೆ ನೀವು ಸರಿಪಡಿಸ್ಕೋಬೇಕು ಅಂತ. ಆ ವಿಡಿಯೋ ನೋಡಿ. ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ವಿಡಿಯೋ ನಾನು ಅಗೇನ್ ಅದನ್ನು ಮತ್ತೆ ರಿವಿಡಿಯೋ ಮಾಡ್ತೀನಿ. ಸೊ ಆ ಥರದ್ದು ಒಂದು ರಿಲೇಷನ್ಶಿಪ್ಪಲ್ಲಿ ಸಿಕ್ಕಾಕೊಂಡಾಗ ಹೇಗೆ ಆಚೆ ಬರಬೇಕು ಅಂತ. ಓಕೆ, ಈ ವಿಡಿಯೋ ಹೇಗಿತ್ತು, ಹೇಗನ್ನಿಸ್ತು ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.